ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಂತ ನಮ್ಮ ನಂಜನಗೂಡಲ್ಲಿರೋ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಒಬ್ಬಳೇ ಬಂದಿಲ್ಲ, ನನ್ನ ಫ್ರೆಂಡ್ಸು ಬಂದಿದ್ದಾರೆ. ಯಾಕಪ್ಪ ಅಂದರೆ ನಾವಿಲ್ಲಿ ರಂಗೋಲೆ ಹಾಕಿ ದೀಪ ಹಚ್ತೀವಿ. ಪ್ರತಿ ವರ್ಷವೂ ಒಂದೊಂದು ಡಿಸೈನ್ ರಂಗೋಲೆ ಹಾಕ್ತೀವಿ, ಹಾಗೆ ದೀಪ ಹಚ್ತೀವಿ. ರಂಗೋಲೆ ಸ್ಟಾರ್ಟ್ ಮಾಡೋದು 4 ಗಂಟೆಲಿ, ಬಟ್ ಮುಗಿಯೋ ತನಕ 8 ಗಂಟೆ ಆಗುತ್ತೆ. ಯಾಕೆಂದರೆ ತುಂಬ ಟೈಮ್ ತೊಗೊಳುತ್ತೆ. ನಾವು ಯಾವುದೋ ಅಂದ್ಕೊಂಡು ಡಿಸೈನ್ ಹಾಕಿರ್ತೀವಿ, ಮತ್ತು ಇದನ್ನು ಸರಿ ಮಾಡೋಣ ಅಂತ ಇನ್ನೊಂದು ಡಿಸೈನ್ ಅಲ್ಲಿಗೆ ಹೊಸದು ಐಡಿಯಾ ಬರುತ್ತೆ. ಸೊ ಆ್ಯಡ್ ಮಾಡಿಕೊಂಡು ಫೈನಲಿ ಒಂದು ಹಂತದ ತನಕ ಮುಗಿಸ್ತೀವಿ. ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ತನಕ 9 ಗಂಟೆ ಆಗುತ್ತೆ. 9 ಗಂಟೆ ತನಕನೂ ತುಂಬ ರಶ್ ಇರುತ್ತೆ, ಮತ್ತು ಊಟದ ವ್ಯವಸ್ಥೆನೂ ಇರುತ್ತೆ ಇಲ್ಲಿ. ಎಲ್ಲರೂ ಸೇರಿಕೊಂಡು ಫಿಲ್ಲಿಂಗ್ ಎಲ್ಲ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಟೈಮ್ ತೊಗೊಳುತ್ತೆ, ಬ್ಯಾಕ್ ಪೇಯ್ನ್ ಬರುತ್ತೆ. ಅದ್ರ ಮಧ್ಯ ದೇವ್ರದ್ದು ಉತ್ಸವ ನಡೆಯುತ್ತೆ, ಮತ್ತು ನಾವು ಹಾಕ್ತಾ ಇದ್ದಂಗೆ ಫೋಟೋಸ್ ತೊಗೊಳಕ್ಕೆ ಮತ್ತು ಸೆಲ್ಫಿ ತೊಗೊಳಕ್ಕೆ ಬರ್ತಾರೆ. ಏನು ಮಾಡೋದು, ನಮಗೆ ಟೈಮ್ ಸಿಗಲ್ಲ. ಓಕೆ ಅಂತ ಮುಗಿಸ್ಕೊಂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದು ನಾನು ನನ್ನ ಮಗಳು, ಅವಳು ದೀಪ ಹಚ್ಚಬೇಕು ಅಂತಿತ್ತಲ್ಲ. ಸೊ ಆಮೇಲೆ ಇವತ್ತು ಇಲ್ಲಿ ಪಟಾಕಿನೂ ಹೊಡಿತಾರೆ. ಲಾಸ್ಟ್ ಸೋಮವಾರ ಅಂತ ಬಂದರೆ ಇಲ್ಲಿ ಸುಮಾರು 1 ಗಂಟೆ ಮೇಲೆ ಪಟಾಕಿ ಹೊಡಿತಾರೆ. ನಾವು ತುಂಬ ಟೈಮ್ ಇರಲಿಲ್ಲ, ನಂಗೆ ಅಲ್ಲೇ ತುಂಬ ಟಯರ್ಡ್ ಆಗಿತ್ತು. 3 ಗಂಟೆಲಿ ಮನೆ ಬಿಟ್ಟಿರೋದು, ಈಗ ಟೈಮ್ 9 ಗಂಟೆ ಆಗಿದೆ. ಸೊ ಅಲ್ಲೇ ಅವಳ ಫ್ರೆಂಡ್ಸ್ ಸಿಕ್ಕಿದ್ರು, ನಾವು ಆಮೇಲೆ ಮನೆಗೆ ಹೊರಟು.